ಸೊ ಹೆಗೈನ್ ಕ್ಲೋರೋಫಿಲ್, ಪತ್ರ ಅರಿತ್ತು ಅಂತ ಓದಿದಿರಲ್ಲ ನಾವೆಲ್ಲೋ ಒಂದು ಕಡೆ, ಎಲೆಗಳಲ್ಲಿ ಪತ್ರ ಅರಿತ್ತು. ಸೊ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂತಂದರೆ ಪತ್ರ ಅರಿತ್ತು ಯಾವ ಎಲೆಯಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಎಫೆಕ್ಟಿವ್ ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ಗ್ಲೂಕೋಸನ್ನು ಸಿಂಥಸೈಸ್ ಮಾಡಿ ಇದಕ್ಕೆ ಕೊಡ್ತದೆ ಬೆಳೆಗೆ. ಗ್ಲೂಕೋಸ್ ಅಂದರೆ ಸಕ್ಕರೆ ಅಂಶ ತಾನೆ. ಅದೇ ಗ್ಲೂಕೋಸನ್ನು ಇದು ಬಳಸ್ಕೊಂಡು ಮಣ್ಣಲ್ಲಿರ್ತಕ್ಕಂಥ ಸಹಜೀವನ ಮಾಡ್ತಾ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಯಾಕಂದರೆ ಸೂಕ್ಷ್ಮಾಣುಜೀವಿಗಳು ಇವಕ್ಕೆ ಕೊಡೋದೇ ಹೇಳಿದೆ ನಾನು, ಅವಕ್ಕೂ ಆಹಾರ ಬೇಕಲ್ವಾ, ಅದಕ್ಕೆ ಬೇಕಾದಂಥ ಗ್ಲೂಕೋಸ್ನ ಇವು ಬೇರುಗಳ ಮುಖಾಂತರ ಆ ಸೂಕ್ಷ್ಮಾಣುಜೀವಿಗಳಿಗೆ ಕೊಡ್ತದೆ. ಸೊ ನಾನು ನಿಮಗೊಂದು ಕೊಡ್ತೀನಿ, ನೀವು ನನಗೊಂದು ಕೊಡ್ತೀರಿ, ಮ್ಯೂಚುವಲ್. ಹಾಂ, ಅದೇ ರೀತಿ ಆ ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ನೋಡೋಣ. ಕ್ಲೋರೋಫಿಲ್ ಸಸ್ಯಗಳಿಗೆ ಹಸಿರು ಬಣ್ಣ ನೀಡುತ್ತದೆ. ಇದು ಬೆಳಕಿನ ಶಕ್ತಿಯನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಪ್ರಮುಖ ಅಂಶವಾಗಿದೆ. ಗ್ಲೂಕೋಸ್ ಅಂದರೆ ಆಹಾರ. ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರಿ, ಎಷ್ಟಿತ್ತು ಕ್ಲೋರೋಫಿಲ್ಲು? 61 ಇತ್ತು. ಇಲ್ಲಿ ನೀವು ಕ್ಲೋರೋಫಿಲ್ ಇದರಲ್ಲಿ ಚೆಕ್ ಮಾಡಿದ್ರಿ ನಾವು ಮೀಟರಲ್ಲಿ, ಆಯಿತಾ? 61 ಇತ್ತು. 61 ಅಂತಂದರೆ ಒಳ್ಳೆ ಟಾಪ್ ಕ್ಲಾಸು ಅಂತ, ತುಂಬ ಚೆನ್ನಾಗಿದೆ ಅಂತ. ಇದು ಮಧ್ಯಾಹ್ನ ಬಿಸಿಲಿಗೆಲ್ಲ ಕೇರ್ ಬಾಡಲ್ಲ. ಯಾಕಂದರೆ ಕ್ಲೋರೋಫಿಲ್ ರಿಚ್ ಇರೋದ್ರಿಂದ ಬಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಬಿಸಿಲು ಬಂದರೂ ತಗೊಂಡು ಆಹಾರವಾಗಿ ತಯಾರು ಮಾಡ್ತದೆ. ಹಂಗಾರೆ ಕಡಿಮೆ ಅಂದರೆ ಎಷ್ಟು ಸರ್ ಅಂತಂದರೆ 35ಕ್ಕಿಂತ ಕಡಿಮೆ ಬಂದರೆ ಅದು ರೋಗಗ್ರಸ್ತ ಬೆಳೆ. ಸೂರ್ಯನ ಕಿರಣಗಳನ್ನು ತಗೊಳ್ತಾ ಇಲ್ಲ ಅದು. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ತೋಟದಲ್ಲಿ 61 ಬಂದಿದೆ. ಅದೇ ಹೇಳ್ತಾ ಇದೆ ಇದು ಸ್ಟ್ರಾಂಗ್ ಆಗಿದೆ ಅಂತ, ಈ ಬೆಳೆ ಸ್ಟ್ರಾಂಗ್ ಆಗಿದೆ ಅಂತ. ಅದರ ಅನುಕೂಲಗಳು ಏನೇನಂತ ನೋಡ್ಬೋಣ. 3 ಅನುಕೂಲಗಳು. ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ಕಾರ್ಬನ್ ಡೈಆಕ್ಸೈಡು ಮತ್ತು ನೀರನ್ನು ಬಳಸಿಕೊಂಡು ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಕಾರ್ಬನ್ ಡೈಆಕ್ಸೈಡು ಮಾಲಿನ್ಯಕಾರಕ, ಹೌದಲ್ವಾ? ಅದನ್ನು ಕ್ಲೀನ್ ಮಾಡ್ತದೆ, ಹೇಳ್ಕೊಳ್ತದ್ದು. ಮತ್ತು ವಾತಾವರಣದಲ್ಲಿರ್ತಕ್ಕಂಥ ನೀರು, ಸೂರ್ಯನ ಕಿರಣಗಳು, ಈ 3 ಬಂದು ಇಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಗ್ಲೂಕೋಸ್ ಸಿಂಥಸೈಸ್ ಆಗಿ ಇದಕ್ಕೆ ಆಹಾರ ಕೊಡ್ತದೆ. ನಮಗೆ ಏನು ಬೇಕು? ಬೇಕಾ? 5 ನಿಮಿಷ ಆಕ್ಸಿಜನ್ ಇಲ್ಲದೆ ಇದ್ರೆ ಗೊತ್ತಾಗುತ್ತೆ ನಮ್ಮ ಏನು ಅಂತ. ನೋಡಿ, ಅದು ಕೊಡ್ತಾ ಇದ್ದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಅದಕ್ಕೆ ನಾವು ಬೆಲೆ ಕೊಡ್ತಾ ಇಲ್ಲ. ಇವಾಗ ನಮ್ಗೆ ಅದು ಆಮ್ಲಜನಕ ಊಟ ಇಲ್ಲದೆ 1 ತಿಂಗಳೇ ಇರ್ಬೋದು ಅಲ್ವಾ? ಆಮ್ಲಜನಕ ಇಲ್ಲದೆ ಇರೋಕ್ಕಾಗತ್ತಾ? 1 ನಿಮಿಷ ಇರೋಕ್ಕಾಗಲ್ಲ. ಹಾಂ, ಇಲ್ಲಿ ಎಷ್ಟು ಆಮ್ಲಜನಕ ಕೊಡ್ತಾ ಇದೆ. ಯಾಕಂತಂದರೆ ಫೋಟೋಸಿಂಥಸಿಸು ಜಾಸ್ತಿ ಆಗ್ತಾ ಇರೋದ್ರಿಂದ ಆಮ್ಲಜನಕ ಸಾಕಷ್ಟು ಇಲ್ಲಿ ಬರ್ತಾ ಇದೆ. ಸೊ ಎಂಥ ಕೊಡುಗೆ ನೋಡಿ, ಕಣ್ಣಿಗೆ ಕಾಣದೆ ಎಂತೆಂಥ ವಿಸ್ಮಯಗಳು ನಡೀತಾ ಇದೆ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ರೈಟ್. 2ನೇ ಲಾಭ, ರೋಗ ನಿರೋಧಕ ಶಕ್ತಿ. ಕ್ಲೋರೋಫಿಲ್ ಹೆಚ್ಚಿರುವ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಮತ್ತು ರೋಗಗಳನ್ನು ತಡೆದುಕೊಳ್ಳುತ್ತವೆ. ಇದಕ್ಕೆ ಈ ತೋಟನೇ ನಿದರ್ಶನ. ಇಲ್ಲಿ ರೋಗ ನಿರೋಧಕ ಶಕ್ತಿ ಇರೋದಕ್ಕೆ ಈ ತೋಟ ಎಷ್ಟು ಚೆನ್ನಾಗಿರೋದು ಅಲ್ವಾ ಸರ್? ಇಲ್ಲ ಅಂದರೆ ಎಲ್ಲ ಮುಚ್ಕೊಂಡಿರ್ತಾ ಇತ್ತು. ಸೊ ಆರೋಗ್ಯವಾಗಿದೆ ಈ ತೋಟ ಅಲ್ವಾ? ಸೊ ಅದಕ್ಕೆ ಎಲ್ಲಿ ಕ್ಲೋರೋಫಿಲ್ ಕಾಂಟೆಂಟ್ ಚೆನ್ನಾಗಿರುತ್ತೋ ಅಲ್ಲಿ ರೋಗಗಳನ್ನು ಮತ್ತು ಕೀಟಗಳನ್ನು ತಡೀತದೆ. 3ನೇದು, ಸಸ್ಯದ ಆರೋಗ್ಯ ಸೂಚಕ. ಸಸ್ಯದಲ್ಲಿರುವ ಕ್ಲೋರೋಫಿಲ್ ಮಟ್ಟವು ಅದರ ಆರೋಗ್ಯದ ಸೂಚಕವಾಗಿದೆ. ಹೆಚ್ಚು ಹಸಿರು, ಚೈತನ್ಯಭರಿತ ಎಲೆಗಳು ಒಳ್ಳೆಯ ಆರೋಗ್ಯವನ್ನು ಸೂಚಿಸುತ್ತವೆ. ಸರ್, ಇದು ಕಣ್ಣು ಕಾಣಿಸ್ತಾ ಇದೆಯಲ್ಲ? ಇಲ್ಲಿ ಕಾಣಿಸ್ತಾ ಇದೆ ತಾನೆ? ಓಕೆ.